ನಮ್ಮ ಎಲ್ಲರ ನಾಯಕರು, ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ, ನಮ್ಮ ನಾಯಕರು ಉಪಮುಖ್ಯಮಂತ್ರಿಗಳಾದಂಥ ಡಿ.ಕೆ. ಶಿವಕುಮಾರ್ ಅವರೇ, ಹಿರಿಯರು ಸಚಿವರಾದಂಥ ಕೆ.ಜೆ. ಜಾರ್ಜ್ ರವರೇ, ಆತ್ಮೀಯರು ಮತ್ತು ಕರ್ನಾಟಕ ಸಿನಿಮಾದ ಅತ್ಯಂತ ಪಾಪ್ಯುಲರ್ ಹೀರೋ ಶಿವರಾಜ್ ಕುಮಾರ್ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು, ಸಲೀಂ ಅಹಮದ್ ಅವರು, ನಸೀರ್ ಅಹಮದ್ ಅವರು, ಮತ್ತು ಗೋವಿಂದರಾಜ್ರವರು, ಕಿಶೋರ್ ಅವರು, ಉಮಾಶ್ರೀರವರು, ಮತ್ತು ಇಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಸಾಧು ಕೋಕಿಲಾರವರೇ, ಮತ್ತು ಪೋಲ್ಯಾಂಡಿಂದ ನಮ್ಮ ಗೆಸ್ಟ್ ಬಂದಿದ್ದಾರೆ, ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಿನಿಮಾ ಅಭಿಮಾನಿಗಳೇ, ಮತ್ತು ಸಿನಿಮಾ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆ ಕೊಡ್ತಿರ್ತಕ್ಕಂಥ ಎಲ್ಲ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಮತ್ತು ಟೆಕ್ನಿಷಿಯನ್ಸ್ ಎಲ್ಲರೂ ಬಂದಿದ್ದಾರೆ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ನಾನು ಜಾಸ್ತಿ ಮಾತನಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ಸಿನಿಮಾ ಫೀಲ್ಡಿಂದ ಭಾಳ ದೂರ ಇದ್ದೀನಿ. ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ ಸಿನಿಮಾ ನೋಡ್ತೇನೆ, ಅಭಿಮಾನದಿಂದ ನೋಡ್ತೇನೆ, ಆದರೆ ಅದು ಟೆಕ್ನಿಕಾಲಿಟೀಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಇಷ್ಟೇ ಹೇಳೋಕ್ಕೆ ಬಯಸ್ತೀನಿ, ಸಿನಿಮಾ ಒಂದು ಪವರ್ಫುಲ್ ಮೀಡಿಯಮ್. ನಮ್ಮ ಜೀವನದ, ನಮ್ಮ ಪರಿಸ್ಥಿತಿಗಳು, ನಮ್ಮ ಹಿನ್ನೆಲೆಗಳು, ನಮಗೆ ಈ ಜೀವನದಲ್ಲಿ ಆಗಿರ್ತಕ್ಕಂಥ ಕಷ್ಟಗಳನ್ನು ತೋರಿಸ್ತಕ್ಕಂಥ ಒಂದು ದೊಡ್ಡ ಮೀಡಿಯಮ್. ಕೆಲವು ಸಂದರ್ಭದಲ್ಲಿ ನಾವು ಆ ಮೀಡಿಯಮಲ್ಲಿ ನಾವೇ ನಮ್ಮನ್ನು ನೋಡ್ತೇವೆ. ನಮ್ಮ ಪರಿಸ್ಥಿತಿಗೆ, ನೀವು ತೋರಿಸ್ತಾ ಇರ್ತಕ್ಕಂಥ ಪರಿಸ್ಥಿತಿಗೆ ತುಂಬ ಸಂಬಂಧ ಇದೆ ಅಂತ ಭಾಳ ಇಮೋಷ್ನಲ್ ಆಗ್ತೀವಿ. ಕೆಲವು ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ನಾವು ಏನೇನೋ ಸಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲೋ ಅದೆಲ್ಲ ಕೂಡ ಸಿನಿಮಾದಲ್ಲಿ ನೋಡ್ತೀವಿ. ಹೌದು, ಈ ಥರ ಆಗಬೇಕಾಗಿತ್ತು ಅಂತ ಕೂಡ ನಮ್ಮ ಕನಸನ್ನು ಆಗದೆ ಇದ್ರೂ ಸಹ ಸಿನಿಮಾ ಮುಖಾಂತರ ನಾವು ನೆನೆಸ್ಕೋತೀವಿ, ಇಂಥ ಒಂದು ಸಿನಿಮಾ ಮಾಡಿದ್ದೀರಿ ಅಂತ. ಮತ್ತು ಸಿನಿಮಾಗೆ ಯಾವ ಬೌಂಡ್ರಿ ಇಲ್ಲ. ದೆರ್ ಇಸ್ ನೋ ಬೌಂಡ್ರಿ ಫಾರ್ ಸಿನಿಮಾ. ಲ್ಯಾಂಗ್ವೇಜ್ ಬೌಂಡ್ರಿ ಇಲ್ಲ, ಭಾಷೆ ಬೌಂಡ್ರಿ ಇಲ್ಲ, ಯಾವ ದೇಶದ ಗಡಿ ಕೂಡ ಬೌಂಡ್ರಿ ಇಲ್ಲ. ದ ಬೆಸ್ಟ್ ಆಫ್ ದಿ ಬೆಸ್ಟ್ ಸಿನಿಮಾಸ್ ಆರ್ ಸೀನ್ ಅಕ್ರಾಸ್ ದಿ ಗ್ಲೋಬ್. ಟೆಕ್ನಾಲಜಿ ಎಷ್ಟಾಗಿದೆ ಅಂದರೆ ನಮ್ಮ ಸಿನಿಮಾ ಇಡೀ ಪ್ರಪಂಚದಲ್ಲಿ ಓಡ್ತಾ ಇದೆ, ಇಡೀ ಪ್ರಪಂಚದ ಸಿನಿಮಾ ನಮ್ಮಲ್ಲೂ ಕೂಡ ಅಷ್ಟೇ ಪಾಪ್ಯುಲರ್ ಆಗಿದೆ, ಯಾಕಂದರೆ ಯಾವ ಗಡಿ ಇಲ್ಲ. ಸೊ ಒಳ್ಳೆ ಸಿನಿಮಾ ಒಳ್ಳೆ ಥೀಮಲ್ಲಿ ಮಾಡಿದ್ರೆ ನೋಡ್ತಕ್ಕಂಥ ಆಡಿಯನ್ಸ್ಗೆ ಲಿಮಿಟ್ ಇಲ್ಲ, ಯಾಕಂದರೆ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಬ್ಯಾರಿಯರ್. ಈಗ ನಾವು ನೋಡಿದ್ದೇವೆ, ಪುಷ್ಪಕ್ ವಿಮಾನ ಅಂತ ಒಂದು ಸಿನಿಮಾ ಬಂದಿತ್ತು. ಅದು ಒಂದು ಮೂಕ ಸಿನಿಮಾ, ಅದರಲ್ಲಿ ಏನು ಶಬ್ದನೇ ಇಲ್ಲ, ಭಾಷೆನೇ ಇಲ್ಲ, ಆದರೂ ಅತ್ಯಂತ ಪಾಪ್ಯುಲರ್ ಸಿನಿಮಾ ಆಗಿತ್ತು, ಯಾಕಂದರೆ ಅದರಲ್ಲಿ ಒಂದು ಥೀಮ್ ಇತ್ತು. ಸೊ ಥೀಮ್ ಈಸ್ ಇಂಪಾರ್ಟೆಂಟ್. ಸಿನಿಮಾ ಮಾಡ್ತಕ್ಕಂಥ ಪರ್ಪಸ್ ಏನು, ಅದು ಇಂಪಾರ್ಟೆಂಟ್. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ 16ನೇ ಈ ಬೆಂಗಳೂರು ಅಂತಾರಾಷ್ಟ್ರೀಯ ಸಿನಿಮೋತ್ಸವಕ್ಕೆ ಒಂದು ಶೀರ್ಷಕವನ್ನು ಕೊಟ್ಟಿದ್ದಾರಲ್ಲ, ಇವತ್ತು ಯಾಕೆ ಬೇಕಾಗಿತ್ತು? ಬೇಕಾಗಿರಲಿಲ್ಲ. ಹಿಂದೆ ಸಿನಿಮಾ ಅಂದ ತಕ್ಷಣ ಸಮಾಜಕ್ಕೆ ಒಗ್ಗೂಡಿಸ್ತಕ್ಕಂಥ ಮೀಡಿಯಮ್ ಅಂತ ಇತ್ತು. ಸಿನಿಮಾ ಅಂದ ತಕ್ಷಣ ಸಮಾಜದಲ್ಲಿ ಅಸಮಾನತೆ ಏನಿದೆ, ಸಮಾಜದಲ್ಲಿ ಬಹಳಷ್ಟು ಒಂದು ದೊಡ್ಡ ವರ್ಗಕ್ಕೆ ಯಾರಿಗೆ ನ್ಯಾಯ ಸಿಗ್ತಾ ಇಲ್ಲ, ಯಾರಿಗೆ ಗೌರವ ಸಿಗ್ತಾ ಇಲ್ಲ, ಅಂಥ ವರ್ಗಕ್ಕೆ ಅವರ ಪರಿಸ್ಥಿತಿಯನ್ನು ತೋರಿಸಿ ನಮ್ಮ ಆತ್ಮವನ್ನು ಒಂದು ರೀತಿಯ ಪ್ರಶ್ನೆ ಮಾಡ್ತಕ್ಕಂಥ ರೀತಿಯಲ್ಲಿ ಸಿನಿಮಾ ಮಾಡೋರು. ಇವತ್ತಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ಕಿಶೋರ್ ಅವರು ಹೇಳ್ತಾ ಇದ್ರು, ಅದಕ್ಕೆ ಸ್ವಲ್ಪ ಟಚ್ ಮಾಡಿದ್ರು. ಇವತ್ತು ರಾಜಕೀಯದ ಉದ್ದೇಶ ಇಟ್ಕೊಂಡು ಅದಕ್ಕೆ ಒಂದು ಫಂಡ್ ಮಾಡಿ ಸಿನಿಮಾಗಳ ತಯಾರು ಮಾಡ್ತಾ ಇದ್ದಾರೆ. ಕೆಲವು ರಾಜಕೀಯ ನಾಯಕರ ತೇಜೋವಧೆ ಮಾಡೋದಕ್ಕೆ ಸಿನಿಮಾಗಳು ತಯಾರು ಮಾಡ್ತಾ ಇದ್ದಾರೆ. ಕೆಲವರು ತಮ್ಮ ಇತಿಹಾಸವನ್ನು ತಿರ್ಚಿಸಿ ಯಾವ ರೀತಿ ಸಿನಿಮಾ ಮಾಡಿದ್ದಾರೆ ಅಂದರೆ, ಒಂದು ಸಿನಿಮಾ ಥಿಯೇಟರ್ಗೆ ಹೋಗಿ ಒಬ್ಬ ಯುವಕ ಆ ಸಿನಿಮಾ ನೋಡಿದ್ರೆ ಅವನ ರಕ್ತ ಕುದಿಬೇಕು, ಆಚೆ ಬಂದು ಹಿಂಸೆಯ ಮಾರ್ಗವನ್ನು ಹಿಡಿಬೇಕು ಅಂತ ಸಿನಿಮಾ ಕೂಡ ಮಾಡಿದ್ದಾರೆ. ಒಂದು ಕೌಮು ಇನ್ನೊಂದು ಕೌಮು ನಡುವೆ ಕಂದಕಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಸಿನಿಮಾಗಳು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಒಂದು ತಿಂಗಳ ಹಿಂದೆ, 2 ತಿಂಗಳ ಹಿಂದೆ, ಪ್ರತಿಯೊಂದು ತಿಂಗಳು ಒಂದು ಹೊಸ ಸಿನಿಮಾ. ಎಲೆಕ್ಷನ್ ಬಂತು ಅಂದರೆ 6 ತಿಂಗಳು ಹಿಂದೆಯಿಂದ ಈ ರಾಜಕೀಯ ಪ್ರೇರಿತವಾದಂಥ ಸಿನಿಮಾಗಳು ಬರೋಕ್ಕೆ ಶುರುವಾಗುತ್ತೆ. ನಾನು ಇಷ್ಟೇ ಹೇಳೋದು, ಒಂದು ಆರ್ಟಿಸ್ಟ್ಗೆ ಜಾತಿ ಇಲ್ಲ, ಆರ್ಟಿಸ್ಟ್ಗೆ ಧರ್ಮ ಇಲ್ಲ, ಸಿನಿಮಾಗೂ ಕೂಡ ಧರ್ಮ ಜಾತಿ ಇಲ್ಲ. ನನ್ನ ಫೇವ್ರೆಟ್ ಆರ್ಟಿಸ್ಟು ನನ್ನ ಸಮುದಾಯದವರಲ್ಲ. ನನ್ನ ಫೇವ್ರೆಟ್ ಆರ್ಟಿಸ್ಟು ಯಾವುದೋ ಸಮುದಾಯ, ನನಗೆ ಗೊತ್ತಿಲ್ಲ ಅವ್ರ ಜಾತಿ ಧರ್ಮ. ಸೊ ಯಾವ ಸಿನಿಮಾ ರಂಗ ವಿಚ್ ಹ್ಯಾಡ್ ನಥಿಂಗ್ ಟು ಡೂ ವಿತ್ ರಿಲಿಜನ್ ಕಾಸ್ಟ್, ಅವರು ಜಾತಿ ಧರ್ಮವನ್ನು ಮಾಡಿದ್ರೆ
ಈ ದೇಶ ಎಲ್ಲಿಗೆ ಹೋಗಬೇಕು ಅಂತ ನಾವೇ ನಮಗೆ ಪ್ರಶ್ನೆ ಹಾಕ್ಕೋಬೇಕು ಅಂತ ನಾನು ಇವತ್ತು ಹೇಳ್ತಾ, ಇವತ್ತು ದೇಶದ ವಿಭಿನ್ನ ಭಾಗದಿಂದ ಸಿನಿಮಾ ಟೆಕ್ನಿಷಿಯನ್ಸ್ ತಾವು ಬಂದಿದ್ದೀರಿ, ಹೊರ ದೇಶದಿಂದ ಕೂಡ ಬಂದಿದ್ದೀರಿ. ದಿಸ್ ಶೋಸ್ ಹೌ ಪಾಪ್ಯುಲರ್ ಅವರ್ ಬ್ಯಾಂಗ್ಳೂರ್ International Film Festival has become. It has become a big platform to call everyone on and showcase everybody's talent, discuss cinema, see our talent. Yakandre Kannada cinema is no longer a small platform. It's a huge platform now. That is the contribution of today's Kannada cinema industries, artists and technicians. ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಹೇಳ್ತಾ ಈ ಪ್ಲಾಟ್ಫಾರ್ಮನ್ನು ನಾವು ಕಾಪಾಡೋಣ ಮತ್ತು ಇನ್ನೂ ಬೆಳೆಸೋಣ. ಸಿನಿಮಾ ಮುಖಾಂತರ ಸಮಾಜವನ್ನು ಒಗ್ಗೂಡಿಸೋಣ, ಸಿನಿಮಾ ಮುಖಾಂತರ ಇಡೀ ಪ್ರಪಂಚವನ್ನು ಒಗ್ಗೂಡಿಸೋಣ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಶ್ರೀ ರಿಜ್ವಾನ್ ಅರ್ಷದ್ ಅವರಿಗೆ ವಂದನೆಗಳು. ವೇದಿಕೆ ಮೇಲಿರುವಂಥ ನಟಿ ಪ್ರಿಯಾಂಕಾ ಮೋಹನ್ ಅವರಿಂದ ಒಂದೆರಡು ಮಾತು. ಸ್ವಾಗತಿಸಿ ಪ್ರಿಯಾಂಕಾ ಮೋಹನ್. ಇಲ್ಲಿ ಬಂದಿರೋ